ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ತಪ್ಪು ಯಾರ ಕಡೆ ಅವ್ರಿಗೆ ಶಿಕ್ಷೆ ಆಗಲಿ. ಶಿಕ್ಷೆ ಆಗಲಿ ಅಂತ ಬೇಡ್ಕೊಂಡಷ್ಟು ಪಾರು ಮಾಡೋಂತ ಬೇಡ್ಕೊಂಡವ್ರು ಒಬ್ಬರು ಇಲ್ಲ. ಎಲ್ಲೇ ಐತಿ ಮಲಕ ನೀರಿನ ಆಸೆ ಇಟ್ಕೊಂಡು ಬಂದವರು ನೀರು ಕೇಳಕ್ ನೋಡ್ರಿ, ಬೋರ್ ಹಾಕ್ಸ್ಬೇಕಾದ್ರೆ ಯಾರ್ದಿರಿ ಬರ್ರಿ ನೋಡ್ರಿ. ದಾರಿ ಕೊಡಲ್ಲ, ದಾರಿ ಕೊಡ ಅವ್ರಿಗೆ ಸ್ವಲ್ಪ ದಾರಿ ಕೊಡಲ್ಲ. ಇವ್ರು ಪ್ರಸಾದ ಕೊಡ್ರಿ. ಯಾರು ಬಂದಾರ ಕೇಳಿ. ಯಾರು ಬಂದ್ರಿ? ಹಿರಿಯರು ಬಂದಿಲ್ಲ. ಒಟ್ಟು ಮನಾಗ ಹಿರಿಯರಿಲ್ಲ ಹಂಗ ಮನ್ಯಾಗ ಅದರಲ್ಲಿ ಹಿರಿಯರ ನೀವೇ ಮಾಡ್ರಪ್ಪ, ನಾವೇನು ಬಗ್ಗೆ ಇದಿಲ್ಲ ತಂದೆ ತಾಯಿ ಅದಾರಂತೆ. ಅಂತಂದ್ರೆ ನೀವೇ ಮಾಡ್ರಪ್ಪ ಅಂತ ಹೇಳಿ ನೀವೇ ಮಾಡ್ರಿ. ಅದನ್ನ ಹೋಗಿ ಪ್ರಸಾದ ತಂದೆ ಕೈ ಕೊಡಂತ ತಂದೆ ಕರ್ಕೊಂಡೋಗಿ ಅವ ಹೊಲ್ಲಾಗ ಎಲ್ಲಿ ಗೋಧಿ ಹಾಕ್ತಾನ ನೀರು ಕೊಡ್ತೀನಿಪ್ಪ. ನೀ ತಂದಿಗೆ ಬಿಟ್ಟ ಹೋದಂದ್ರೆ ನೀರಿಲ್ಲ. ಅದನ್ನ ಹೋಗಿ ತಂದೆ ಕೈ ಕೊಡ ಆ ಬೂದಿ ಚೀಟ್. ಅವನ ಮನಸ್ಸು ಎಲ್ಲಿ ಆಗುತ್ತೆ ಅಲ್ಲಿ ಹಾಕ್ಲಿ. ಶಿವ ಅಂತ ಹೇಳಿ ಬೂದಿನ ಅಲ್ಲಿ ಗುರುತ ಮಾಡಿಕೊ. ಅಲ್ಲಿಗೆ ತಂದು ಬೋರ್ ಹಾಕ್ಸು, ನೀರು ಕೊಡ್ತೀನಿ. ನಂಬಿಕೆ ಆದ್ರೆ ಅವಾಗಾರ ಕರ್ಕೊಂಬ ನಿಮ್ಮ ಅಪ್ಪಣ್ಣ ನನ್ನ ಹತ್ರ ಸಕ್ಕರೆ ಅನ್ಸ ಪ್ರಸಾದ ಹಾಕಿ ಇಟ್ಕೊಂಡ್ರಂತೆ. ಅವ ನಿನಗೆ ಅತ್ತಾಗ ಹಾಕ್ಯಪ್ಪ ಇತ್ತಾಗ ಹಾಕಂತ ಹೇಳಕ್ ಹೋಗ್ಬೇಡ. ಯಾರು ತೋರ್ಸಿದ ಜಾಗದಾಗೂ ಹಾಕ್ಬೇಡ. ಅವ ಎಲ್ಲಿ ಹಾಕ್ತಾನ ಸರ್ ನಿಂದು ಬೋರ್ ಹಾಕ್ಸಪ್ಪ. ಪ್ರಸಾದ ಕೊಡ್ರಿ. ಮನಾಗ ಹಿರಿಯರು ಯಾರ್ದಾರ ಕೇಳಿ. ಯಾರು ಹಿರಿಯರು? ತಂದೆ ತಾಯಿಗಳ ಅದನ್ನ ತಾಯಿ ಕೈ ಕೊಡಂತ ಹೇಳಿ. ತಾಯಿ ಕರ್ಕೊಂಡೋಗಿ ಹಂಗೆ ಎಲ್ಲಿ ಬೂದಿ ಹಾಕ್ತಾಳ ಶಿವ ಅಂತ ಹೇಳಿ ಅಲ್ಲಿ ನೀರು ಕೊಡ್ತೀನಿ. ಈಗ ಅತ್ತಾಗ ಹಾಕ್ಯವ ಇತ್ತಾಗ ಹಾಕು, ಅವ್ರು ಹೇಳ್ಯಾರಲ್ಲ ಇವ್ರು ಹೇಳ್ಯಾರಲ್ಲ ಅಂತ ಹೇಳಕ್ ಹೋಗುವಂಗಿಲ್ಲ. ಪ್ರಸಾದ ಹಚ್ಚ್ರಿ. ಆಕೆ ಮನಸ್ಸಿನಾಗ ಇರ್ತೀನಪ್ಪ, ನೀರು ಕೊಡ್ತೀನಿ. ಆಕೆ ಕೆಳಗೆ ಹೋಗಿ ನೀ ಬೂದಿ ಕೊಡು. ಕರ್ಕೊಂಡು ಹೋಗಿ ನೀ ಬೋರ್ ಹಾಕ್ಸು. ನಿಂದು ಬೋರ್ ಹಾಕ್ಸ್ಬೇಕು. ಹಿರಿಯರು ಯಾರ್ದಾರ ಕೇಳಿ ಬಿಡಗೆ. ಅದು ಹೇಳಿದ ಪಾಯಿಂಟ್ ಅದ 4 ವರ್ಷ ನಡೆದ. ಈಗ ಅದ 3 ಇಂಚ್ ನೀರು ಇದ್ದಿದ್ದು ಈಗ 1 ಇಂಚ್. ಆ ಜೇಳ ಪಾಯಿಂಟ್ 4 ವರ್ಷ ನಡುತ್ತೆ. ಈಗ ಸ್ವಲ್ಪ ನೀರು ಎದ್ದಂ ಕಮ್ಮಿ ಆಗೈತೆ. ಕಮ್ಮಿ ಐತೆಪ್ಪ ತಂದೆ. ನೀ ಕೊಟ್ಟು ನೀರಪ್ಪ ತಂದೆ. ಮನಾಗ ಹಿರಿಯರು ಬರಲಿ ಕೇಳಪ್ಪ. ಹಿರಿಯರು ಯಾರು ನಿಮ್ಮ ನಿಮ್ಮ ಮನೆ ಯಾರು ಅವ ಬಂದಾಗ ಹೇಳ್ತೀನಿ ಕೊಂದ್ರ. ಅವ ಬಂದಾಗ ಹೇಳ್ತೀನಿ ಕೊಂದ್ರ. ಆಯ್ತು. ಕೊಡ್ರಿಯಾ ಹೇಳಿ. ಅವ್ರವ್ರ ಬುದ್ಧಿ ಹೆಂಗಿರ್ತದೆ ಹಂಗಿರ್ಬೇಕಾಗುತ್ತೆ. ಮನುಷ್ಯನಂತೆ ಮಾದೇವರು ಕಳ್ಕೊಂಡಂತಂದು ಒಂದು ಪ್ರಶ್ನೆ ಕೇಳಕ್ ಬಂದ. ನೋಡಿ, ಕಳ್ಕೊ ಪ್ರಶ್ನೆ ಕೇಳಕ್ ಅಂದ್ರೆ ಯಾರು ಬರ್ರಿ? ಕಳ್ಕೊ ಪ್ರಶ್ನೆ ಕೇಳಕ್ ಬಂದವ್ರು. ಬಂಗಾರ ಮಾಡಿ ಇಟ್ಟಲ್ಲಿ ಬೇಕಂತ ಕೊಡ್ರಿ. ಎವರ ಇಲ್ಲವ ಎಲ್ಲಿ ಬಂಗಾರ ಇಟ್ಟಿದ್ರು ಅಲ್ಲಿ ನೆನೆಸಿ ಪೂಜೆ ಹಾಕಿದ್ರು. ಏನಂತ ಹಾಕ್ಬೇಕು ತಗೊಂಡವ್ರು ಸಾಯಲಿ ಅಂತ ಮನೆಗೆ ಹೋಗ್ಯಾರ ಬಂಗಾರ ಇನ್ನೂ ಗಳಿಸಾಕ್ ಆಗ್ತೈತಿ. ತಗೊಂಡವ್ರು ಸಾಕು ಅವ್ರನ್ನ ಗಳಿಸಾಕ್ ಆಗೋದು. ಹೋಗಿ ಅಲ್ಲಿ ಪೂಜೆ ಹಾಕಿಳಂದ್ರೆ ತಗೊಂಡವ್ರ ಮೇಲೆ ನಾ ಕಣ್ಣು ಇಡ್ತೀನಿ. ಹೊಳ್ಳಿ ಅಲ್ಲಿ ಇಷ್ಟಲ್ಲಿ ಇಡ ಅಂತ ಅನ್ನುವ ಬುದ್ಧಿ ಹಾಕು. ತಗೊಂಡವ್ರು ಸತ್ತಿಲ್ಲ ಅನ್ನೋದು ಕಣ್ಣು ತಂದು ಕಪ್ಪಾಳ ತಂದು ಯಾರು ಹಾಕತ್ತೆ ಮನ್ಯಾಗ
ಅದು ಒಂದು ಕೊಡ್ರಿ ಹ್ಮ್ ಹುಡುಗರಿಗೆ ಪೆಟ್ಟು ಕೊಟ್ಟಾಗನೇ ಅದು ಸುದ್ದ ಹೌದು ಪೆಟ್ಟು ಕೊಟ್ಟು ಎತ್ತುದು ಅನ್ನೋದನ್ನ ಹೆಂಗ ಪೆಟ್ಟು ಕೊಡು ನಿನ್ನ ಪೆಟ್ಟು ಕೊಡಕ್ಕೆ ಬೇಡ ಅನ್ನೋದಿಲ್ಲ ನಾವು ಪೂರ ಎತ್ತುದು ಅಂದ್ರೆ ಅದು ಸಮಸ್ಯೆ ಐತಿ ಬಂಗಾರ ಗಳಿಸಾಕತಿ ಮನುಷ್ಯನ ಗಳಿಸಾಕ ಆಗೋದ್ರಿ ಎಲ್ಲಿ ಇಟ್ಟಿದ್ರೆ ಅಲ್ಲಿ ಬೂದಿ ಹಾಕುವ ಇವತ್ತು ಹೋಗಿ ಕೈ ಕಾಲು ತಕೊಂಡು ಮಾಡೋದು ನನ್ನ ಬಂಗಾರ ಸಿಗಬೇಕು ಒಂದು ಇಲ್ಲ ತಗೊಂಡವರಿಗೆ ನೀವು ಪೆಟ್ಟು ಕೊಡಬೇಕು ಯಾರಿಗೆ ಪೆಟ್ಟು ಕೊಟ್ಟಿರ್ತೀನಿ ಅವರ ತಗೊಂಡಿರ್ತೀನಿ ತಿಳ್ಕೊಂಡ್ಬಿಡ್ಬೇಕು ಮುಂದೆ ನೀವು ವಸೂಲಿ ಮಾಡ್ಬೇಕು ಹೊಸ ಹಚ್ಚರಿಕೆಗೆ ಇವತ್ತಿನಿಂದ 5 ವಾರದಾಗ ಯಾರು ತೊಡಗು ಮಾಡ್ಯಾರ ಅವ್ರಿಗೆ ಪೆಟ್ಟು ಕೊಡ್ತೀನಿ ದವಾಖಾನೆಗೆ ಹಾಕಿಸ್ತೀನಿ ಅವಾಗ ನಂಬಿಕೆ ಆಗುತ್ತೆ ನನಗೆ ತೊಂದರೆ ನಮ್ದು ಬಂಗಾರ ಸರಿ ಹೇಳ್ತಾರೆ ಅಲ್ಲಿ ಗೊರಂಪುರದ ಸ್ನಾನಕ್ಕೆ ಹೋಗಿ ಬೇರೆ ಮನೆ ಅರಸ್ತಾ ಇದ್ದೀವಿ ಮಗಳೂರಿಗೆ ಹೋಗಿ ಬ್ಯಾಗ್ನೊಳಗೆ ಇಟ್ಟದ್ದ ತಗೊಂಡ ಸರ್ ಕೊಡ್ರಿ ಹೆಸರು ಹೇಳಕ್ ಬರೋದು ಅಂತ ಹೇಳಿ ಸಿಗೋದು ಅಂತ ಹೇಳಿ ಈಗ ಪ್ರಸಾದ ಕೊಡ್ರಿ ಅಮಾಶುಂತ ನಿನ್ನ ಎಮ್ಮೆಗೊಂಡು ಹುಡುಕ್ತವ ಇಂತಲ್ಲಿ ಅದಾವ ನಿನ್ನ ಎಮ್ಮೆಗೊಂಡು ಕಟ್ಟಾರ ಅಂತ ಹೇಳ್ತಾರ ಹೋಗಿ ಅವ್ರಿಗೆ ಒಂದಿಟ್ಟು ಏನಾರು ಕೊಟ್ಟು ಅಪ್ಪ ಇನ್ನೊಂದು ಬಿಡಿಸ್ಕೊಂಬ ಸಿಗ್ತಾವ ಅಮಾಶುಂತ ಸಿಗ್ತಾವ ಸರ್ ನಾಳೆ ಅಮಾವಾಸ್ಯೆ ಸಿಗ್ತಾವ ಸರ್ ನಂಬಿಕೆ ಅಂದ್ರೆ ಅಮಾಸಿಗೆ ಬಂದು ಸಕ್ಕರೆ ಇಸ್ಕೊಂಡು ಹೋಗ್ತೀವಿ ಬರ್ರಿ ಏನು ಮನೆ ರೊಕ್ಕ ಇಟ್ಟಿದ್ದಿ ನೀ ಇಟ್ಟಿದ್ದಿ ಪ್ರಸಾದ ಕೊಡ್ರಿ ಮನೆ ಟೀಚರ್ ರೊಕ್ಕ ಇಲ್ಲ ಹೆಸರು ಹೇಳಕ್ ಬರೋದಿಲ್ಲ ಸಿಗೋದಿಲ್ಲ ಅಂತ ಹೇಳಿ ಸರಿ ಹೌದಾ ಸರಿ ಸರಿ ಬರ್ರಿ ಮನೆ ಮುಂದೆ ಬೈಕ್ ಕೂಡ ಮಾಡ್ಕೊಂಡ್ರೆ ಮನೆ ಮುಂದೆ ಬೈಕ್ ಶುರು ಮಾಡ್ಕೊಂಡಿದ್ದಾರೆ ದೇವಸ್ಥಾನ ಆಯ್ತು ಒಂದು ತಿಂಗಳ ಮಾಡಿ ನಾವು ಬೈದು ಮತ್ತೆ ಅಂತ ಮಾಡ್ಸಿದ್ವಿ ಬೈಕ್ ಯಾರು ಅವ್ರನ್ನ ಕರ್ಕೊಂಬ ಪ್ರಸಾದ ಬೈಕ್ ಯಾವ್ದು ಮಗಂದನಿಂದಮ್ಮ ನಮ್ಮ ಮಗನ ನಮ್ದಾರ ಅದ ಮಗಂದ ಹಾಂ ಮಗ ಕೊಡಿಸಿದ್ದೆಪ್ಪ ಅದು ಮನೆಯಿಂದ ಅವ್ರನ್ನ ಕರ್ಕೊಂಬ ಅವ್ನು ಕರ್ಕೊಂಬಾರನು ಬೈಕ್ ಬೈಯವ್ರು ಕರ್ಕೊಂಬ ಸರಿ ಇನ್ನೂರನ್ನು ಕೊಟ್ರಿಯಾ ಹೇಳ್ರಿ ಮಕ್ಕಳ ಸಲುವಾಗಿ ಬಂದವ್ರು ಕರಿ ನೋಡ್ರಿ ಮಕ್ಕಳ ಸಂಬಂಧ ಯಾರು ಬಂದಿರಿ ಮಕ್ಕಳಾಗಿಲ್ಲ ಅಂತ ಹೇಳಿ ಜೋಡಿ ಜೋಡಿ ನೀ ಆ ಕಡೆ ನಿಂದ್ರು. ನೀ ಈ ಕಡೆ ನಿಂದ್ರು. ಅವ್ರ ಮುಂದೆ ಕರ್ಕೊಂಡು ಬರ್ರಿ. ಎಲ್ಲಿದ್ದಾರೆ? ಸರಿ, ಈ ಕಡೆ ನಿಂದ್ರು. ಬನ್ನಿ, ಈ ಕಡೆ ಬಾ. ಇಲ್ಲಿ ಈ ಕಡೆ ಬಾ. ನೀ ಈ ಕಡೆ ಬಾ. ಬುದ್ಧಿ ಕೂಡ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಕೊಂಡು ಗಂಡನ ದೇವರನ್ನುವಂಥ ಧರ್ಮ ಕಾಯ್ಕೊಂಡು ಇವತ್ತಿನಿಂದ ಔಷಧ ಗುಳಿಗೆ ಎಣ್ಣೆ ಇಂಜೆಕ್ಷನ್ನು ಚೆಕ್ ಮಾಡಿಸ್ಕೊಂಡು ಬಿಟ್ಟು ನನ್ನ ಪರೀಕ್ಷೆಗಳಿಗೆ ಪಾಸ್ ಆಗಬೇಕು ಅಂಥವ್ರಿಗೆ ಒಂದು ಪಟ್ಟಾದರೂ ಕೊಡ್ತೀನಿ 2 ಪಟ್ಟಾದರೂ ಕೊಡ್ತೀನಿ ಕೊಡ್ರಿಗೆ ಅವಾಗ 5 ನಿಂಬೆ ಅಂತ ನೆಲಕ್ಕೆ ಮುಡಿಸ್ಕೊಡ್ದು ಹೆಂಗೆ ತಗೊಳ್ದು ನಿಂಬೆ ಇದಕ್ಕೂ ನಿಮ್ಮ ಕಡೆ ಬೇರೆ ನಿಂಬೆ ಅಂತ ಅನ್ಕೊಡಿ. ನೆಲಕ್ಕೆ ಮುಡಿಸ್ಕೊಡ್ರಿ ಮುಗಿಸ್ಕೊಡ್ರಿ ಬ್ಯಾಂಕ್ ಮೂಲಕ ಕುಂತಾಗಿ ಅಂತ ನೋಡಿ ಗೊತ್ತಿಲ್ಲ
ಒಂದು ಜವಾನು ಬದತಿ, ಒಂದು ದೇವ್ರನ್ನು ಬದತಿ. ನೋಡ್ರಿ, ಒಂದ್ ದೇವ್ರು ಬರುತ್ತೆ, ಒಂದ್ ದೇವ್ರು ಬರುತ್ತೆ ಅನ್ನೋದು ಯಾರ್ದು ಬರ್ರಿ? ದೇವ್ವ ದೇವ್ರು ಕರ್ಕೊಂಬಂದ್ರಪ್ಪ. ಯಾರು ಬರ್ರಿ? ಒಂದು ಜವಾನು ಕರ್ಕೊಂಬಂದ್ರೆ ಒಂದು ದೇವ್ರನ್ನು ಗಾಳಿ ಸಕಾಯಿ ಅಂತ ಕರ್ಕೊಂಬಂದಿರಂತ ನೀವು ಗಾಳಿ ಬಂದಂತ ದೇವ್ರು ಯಾವ್ದು ಹೇಳುತ್ತೆ? ಹೆಸರು ಹೆಸರು ಹೇಳಿಲ್ಲ. ಹೆಸರು ಹೇಳಿಲ್ಲ ಹೆಸರು ಹೇಳುದು ದೇವ್ರ ಹೆಂಗಾಕತಿ? ಅದು ಹೆಸರು ಹೇಳುದಲ್ಲ. ಹೆಸರು ಹೇಳಿಕ ದೇವ್ರ ಅಲ್ಲ, ನಾವು ಉಳ್ಕೊಳಕ ಏನಾರ ಮಾಡುತ್ತದ. 21 ಸೂಕ್ತರಿ ಸರ್. ಯಾಕಂದ್ರೆ ದೆವ್ವ ದೇವ್ರು ಎರಡು ಕೂಡ ತಾ ಉಳ್ಕೊಳಕ ದೇವ್ರ ಹೆಸರು ಹೇಳ್ತತಿ. ದೇವ್ ಅದ್ರೊಳಗೆ ಅಕಳ ಸೊಕಳ ಮಾತಾಡ್ತದ ಅಂತ ದೇವ್ರ ಹೆಸರು ಹೇಳ್ಬಿಡುತ್ತ. ಕೈ ಬಿಡ ಅಂತ ಹೇಳ್ರಿ ಅವನು. ಡಬಲ್ ಹೆಸರು ಹೇಳಿದ್ರೆ ಡಬಲ್ ಶಿಕ್ಷೆ ಕೊಡೋದು. ಹೆಸರು ಬೋಲಾಕ ತಲೆ ಮೇಲೆ ಒಂದು ಆಶೀರ್ವಾದ ಕೊಡು. ಒಂದು ಲಿಂಕ್ಪೆಂಡ್ ಹೊರಡಿಸ್ಕೊಂಡು ಕರ್ಕೊಂಡ್ಬಂದು ಜವಾನ ಇರಲಿ ದೇವರ ಇರಲಿ ಯಾವುದೇ ಜೀವನ ಇರಲಿ ಅದನ್ನ ತಕೊಂಡ್ಬಿಡೋ ಮೊದಲು ಆರಾಮ್ ಮಾಡಪ್ಪ ಅಂತ ತಿಳಿಸ ಹೇಳ್ಕೊಂಡ್ ತಿನ್ನಿಸ್ ಬಾಯ್ಗಡ ಬಾಯಿಡಾಕಿ ನೋಡ್ಯಾಗ ಸಣ್ಣ ಕರ್ಕೊಂತೀನಿ ದೇವ್ರೇ ಇರ್ಲಿ ದಿನರೇ ಇರ್ಲಿ ಏನೇ ಇರ್ಲಿ ಹೊರಗೆ ಕುಂತೇನ್ರಿ ಕಾಯ್ಕದಾಗ ಏನಂತ ಕೇಳ್ಕೊಂಡವ್ರಿ ನೋಡ್ದಾರಕ್ಕ. ಏ ಗಪ್ಪ ಅದು ಹೊರಗೆ ಏನು ರಾಗ ಮಾಡಕ್ಕೆ ಏ ತಮ್ಮ ಇಲ್ಲ ಅದನ್ನ ತಿರುಗಿಸ ಆತ್ಮಸುಖ ತಿರುಗಿಸ್ರೆ ಸುಂದರಪ್ಪ ಒಂದು ಲಿಂಕ್ಪೆಂಡ್ ಕೊಟ್ಟು ಕರ್ಕೊಂಡ್ಬಂದವ್ಕೆ ಕೈ ಬಿಡ ಅಂತ ಹೇಳಿ ಅರ್ಜುನ ಮಾಲೆ ಕೈ ಬಿಡ ಅರ್ಜುನ ಕಣ್ಕಡೆ ಇದ್ರ ಸಲುವಾಗಿ ಸಾಕಾಗೈತಿಪ್ಪ ತಕ್ಕೊಂಡ್ಬಿಡೋದು ಏನೈತಿ ಅಂತ ಬೇಡ್ಕೊಂಡು ತಿಳಿಸು. ಇದ್ರ ಸಲುವಾಗಿ ಸಾಕಾಗೈತಿ ತಕ್ಕೊಂಡ್ಬಿಡಪ್ಪ ಅದು ಏನೈತಿ ಪ್ರಸಾದ ಕೊಡ್ರಿ ಏನ್ ಕುತ್ಕೊಂಡು ತಿನ್ನಿಸ್ ಅಂತ ಹೇಳ್ರಿ. ಆಮೇಲೆ ಏನ್ ಹೇಳ್ತಾರೆ ಕೇಳ್ಕೊಂಡು ಹೋಗಂడి ಸುಖ ತಿಳಿಸ್ರಿ. ಕಾಕದಾಗ ಏನ್ ಹೇಳ್ತಾರೆ ಕೇಳ್ಕೊಂಡ್ರಿ ನಡ್ರಿ ಹಿಡ್ಕೊಂಡು ತಿನ್ನಿಸ್ಬೇಕಂದ್ರೆ ಅವಾಗ ಆರಾಮಿಲ್ಲ. ಒಂದ್ ತಿಂಗಳು ಆರಾಮ ಇರ್ತ ಒಂದ್ ತಿಂಗಳು ಕಾಯ್ಗಾರ ಹೇಳ್ತೀನಿ ಆಕಿ ಗಂಡ ಬಂದ ಕೇಳಿ ಒಂದ್ ತಿಂಗಳು ಹಂಗಿರ್ತಾವಂತ ಒಂದ್ ತಿಂಗಳು ಹಂಗಿರ್ತಾವ ಆರಾಮ ಇರ್ತಾವಂತ ಒಂದ್ ತಿಂಗಳು
ಡಾಕ್ಟ್ರಿಗೆ ಏನು ಹೇಳೋಣ ಎಲ್ಲ ತೋರ್ಸ್ಯಾರ ಇದಕ್ಕೆ ಗಾಳಿ ಸಿಕ್ಕ ಹೆಸರು ಇಟ್ಟವ್ರು ಯಾರಪ್ಪ? ತೋರ್ಸ್ಯಾರ ಕಮ್ಮಿಗೆಲ್ಲ ಒಂದ್ ತಿಂಗಳು ಆರಾಮ್ ಇರ್ತಾವ, ಒಂದ್ ತಿಂಗಳು ಆರಾಮ್ ಇರೋದಿಲ್ಲ. ಅದಕ್ಕೆ ಬಂದ ಕಾಯ್ಕಾದ್ರೊಳಗೆ ಹೇಳ್ತೀನಿ ಕುಂತ್ರ ಕುಂತ ಹೇಳ್ತಾರ. ಸರಿ ಬೇಕತ್ತ ಬರ ಹೆಚ್ಚ ಕಡೆ ಬಾ. ದೇವ್ರ ದೇವ ತಿಳಿವಲ್ದು. ಯಾರು ದೇವ್ರ ಹೆಸರು ಹೇಳಕತ್ತಿದ್ದೆ ಕೇಳಿ. ಏನಾದ್ರು ಒಂದ್ ವರ್ಷ ಅಲ್ಲನ ದೇವ್ರು ದೇವಪ್ಪ ಏನಾದ್ರು ಒಂದ್ ವರ್ಷ ಅಲ್ಲ ದೇವ್ರ ಹೆಸರು ಹೇಳ್ತಾರೆ ಹೇಳುವ. ಇಲ್ಲ ಅಂತ ಹೇಳು. ಅವ್ರು ಗೋಡ್ ಹಾಕಿದ್ದು ನಮ್ಗೆ ಕಾಣು. ಕಾಣ್ತು ನೀ ನೋಡು. ಮನಾಗ ಹೇಳಕ್ಕ ಏನೂ ಇಲ್ಲ ಅಂತ ಹೇಳಪ್ಪ. ಒಬ್ರು ಕನಸಿನ್ಯಾಗ ದೇವಸ್ಥಾನ ಅಂತ ಹೇಳಿದ್ರು. ಅವ್ರು ದೊಡ್ಡಪ್ಪನ ತೀರ್ಕೊಂಡಾನ, ದೊಡ್ಡಪ್ಪನ ಬಾವ ತೀರ್ಕೊಂಡಾನ. ಅದನ್ನ ಹಣ್ಣು ಸುತ್ತರಿ ಸರಿ 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 ತಿರ್ಗಮ್ಮ ಹೇಳ್ಬಿಡು. ಸರಿ ತಲೆ ಮೇಲೆ ಕೈ ಆಶೀರ್ವಾದ. ಬಿಟ್ಬಿಟ್ಟು ಕೊಡ್ರಿ ಕರ್ಕೊಂಡ್ಬಂದು. ಅದು ಮಣ್ಣಂದ ಇರಲಿ ಹೊರಗಿಂದ ಇರಲಿ ಯಾವುದೇ ಜಿನ್ ಇರಲಿ ಅದನ್ನ ತೊಕೊಂಡ್ಬಿಡು ಲರ್ಸಾವಲಿ ಅಂತ ಹೇಳಿ ತಿನ್ನಿಸ್ಬಿಡಪ್ಪ. ಪ್ರಸಾದ ಕೊಡ್ರಿ. ಕಾಯ್ಕಾದವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಸುಖ ಆಗುತ್ತೆ ಕಲ್ಯಾಣ. ಕುಂತಾಗ ಕೇಳ್ಕೊಂಡವ್ರಿ ನೋಡಿ ಹೊರಕ್ ಸರಿ ನೋಡು ನಡಿ ನಡಿ ಅವ್ರೆಲ್ಲರಿಗೆ ಪ್ರಸಾದ ಚಿಟ್ ಕೊಡ್ರಿ. ಕಾಯ್ಕಾದವ್ರಿಗೆ ನೋಡಿ ಊಟ ನೋಡಿ ಕಾಯ್ಕದ ಹೇಳ್ತಾರೆ ನಡಿ ಸರ್ಕೋರಿ ಏ ರಮೇಶ್ ಸರಿ ವಾಸವ್ರನ್ನ ಬಾರಮ್ಮ ನೀವು ಹೊಡ್ರಿ. ಸರಿ ಸರಿ ಕುಂತಾಗ ಹೇಳ್ತಾರ ಕಾಯ್ಕಾದವ್ರಿಗೆ ಹೇಳ್ತೀನಿ. ನೋಡ್ರಿ ಕುಂತಾಗ ಹೇಳ್ತಾರ ನೋಡ್ರಿ. ಬಾರಮ್ಮ ದೇವ್ರ ಬಾರಮ್ಮ ಕಡೆ. ಏ ಮಾತಮ್ಮ ಹೇಳಿದಮ್ಮ ಮತ್ತೆ ಇದ್ರಾಗಿರ್ಲಿಲ್ಲ. ಬಾ. ಆಮೇಲೆ ಕರಿತಾರೆ ಬಹಳ ಪರಿಸ್ಥಿತಿ ಕೆಟ್ಟದ್ದಪ್ಪ. ಉರುಳಾಯ್ಕೊಂಡದ್ ಒಂದು ಬಂದೈತಿ. ನೀ ಹಾಯ್ಕೊಂಡ್ರೆ ಹಾಯ್ಕೊಂತೀರಿ ಅಂತ ಬಂದನೊಬ್ಬ ಕೇಳಕ್. ಬಾಳ ಪರಿಸ್ಥಿತಿ ಭಾಳ ಪರಿಸ್ಥಿತಿ ಕೆಟ್ಟೈತಿ. ಉರುಳು ಹಾಕೊಳ್ಳೋ ಪರಿಸ್ಥಿತಿ ಬರ್ತೀನಿ. ಹಾಕೋದ್ರೆ ಹಾಕೋತೀನಿ ಅಂದ್ರೆ ಯಾವ ಬಂದ್ರೆ ಬರ್ರಿ. ಬರ ಬರ ನೋಡ್ರಿ ಪರವಾನಿಗೆ ಕೊಟ್ಬಿಡು. ಪರವಾನಗಿ ಕೊಡು ವಯಸ್ಸು ನೋಡ್ಬೋದು. ಅವ್ನು ಕೂಡ ಬಂದವನು ಕೇಳಿ. ನಿಮ್ಗಡೆ ಯಾರು ಬಂದಾರ? ಕರಿ ಅಂತ ಹೇಳ್ರಿ ಅವ್ನು. ನಿಮ್ಮ ದೋಸ್ತರ ಕರಿ. ಯಾರ ಹೆಸರೇನ? ಅರವಿಂದ ಅರವಿಂದ. ಅವಾಗ ಕೈ ಮುಕ್ಕೊಂಡು ನಿಂತಾನ. ಅವನ ಪರಿಸ್ಥಿತಿ ಯಾಕೆ ಕೆಡ್ತು ಕೇಳಿ. ಏನಂತ ಹೇಳ? ಉರುಳು ಹಾಯ್ಕೊಂಡ್ ಬಂದೈತಿ ಅಂತ ಬೇಡ್ಕೊಂಡಕ್ ಹಚ್ಚಾನಪ್ಪ ದೇವ್ರು. ಯಾಂಡ್ರ ಮಕ್ಕಳಿಂದ ದೂರದಂತಪ್ಪ. ಇನ್ನೊಂದು ಕೊಡ್ರಿ. ಯಾಂಡ್ರ ಒಟ್ಟ ಸೇರ್ಸ್ಕೊಂಡ್ ಅಂತ ಅವನು ಹೆಂಗೂ ದೂರ ಆಗಿಬಿಟ್ಟಾನ. ಗುರಿ ಹಚ್ಕೊಂಡು ಹೋಗಿ ಏನು ನಾನು ದೂರ ಮಾಡಿಬಿಡಪ್ಪ ಅಂತ ಹೇಳಿ. ಏನ್ ಬೇಡ್ರಿ
ಅವಾಗ ಒಂದು ಅಲ್ಲ ಕೈಕಾಲ ಕಸಿದನ ದೂರಿದ್ದು ಹೆಂಗಿದ್ದು ದೂರ ಇದ್ರು ನಡ್ತೈತಿ ಸಮೀಪ ಇದ್ರು ನಡ್ತೈತಿ. ನಾಳೆ ಕಸಿಗೆ ಎಟ್ಟಿಂದು ಒಬ್ರಿಗೊಬ್ರು ಜೋಡ್ ಆಗ್ಬೇಕಲ್ಲ. ಇನ್ನೂ ಕಸಿಯವ್ರಿಗೆಲ್ಲ ನನ್ನ ಹತ್ರ ಬೇಡ್ಕೊಳಕ್ ಬಂದನಲ್ಪ. ಅದನ್ನು ಹೊಂದಾಣಿಕೆ ಮಾಡಂತ ಬೇಡ್ಕೊಂತ ಬಂದಾನ, ದೂರ ಆಗಲಿ ಅಂತ ಬೇಡ್ಕೊಂಡಾಕ ಬಂದಾನ. ನಾವು ನಮ್ಮ ಮಕ್ಕಳನ್ನು ಕೈ ಬಿಟ್ರೆ ಯಾರನ್ನು ಕೈ ಬಿಟ್ರಪ್ಪ ಅವನು ಹೊಂದಾಣಿಕೆ ಮಾಡ್ತಾನ ಅಂತ ನಂಬ್ಕೊಂಡ್ ಬಂದಾನ. ಸ್ಕೂಲ್ ಭಾಗ ಆಗತ್ತವ. ಬೇಡ್ಕೊಡಪ್ಪ ಬೋಲ್ಯಾಕೈ ಏನು ಯಪ್ಪ, ಹಂಗೂ ಕಡೆಕ್ ಬಂದಿನಿ ಹೆಂಗೂ ಕಡೆಕ್ ಬಂದಿನಿ, ನಾನು ದೂರ ಮಾಡ್ಬಿಡು ಅಂತ ಬೇಡ್ಕೊಡು. ಸರಿ ಅವು ಯಾರು ಮಕ್ಕಳು ಕೂಡ ಸಣ್ಣ ಮಗ ನಾನು ಕೂಡಿದ್ವಿ, ದೊಡ್ಡ ಮಗ ಆಕಿ ಕೂಡಿದಾರಪ್ಪ ತಂದೆ. ಹೊಂದಾಣಿಕೆ ಮಾಡಂತ ಅವ್ರು ಹೊಂದಾಣಿಕೆ ಆಗ್ತಾರಂತೆ ನೀ ಬಗ್ಗಿಸ್ತೀನಿ ಅಂದ್ರೆ ನಾ ಹೊಂದಾಣಿಕೆ ಹಾಕಿನ ತಂದೆ. ಅವರು ಭಾಳ ಧರ್ಮ ತಂದೆ. ನಾನು ಪ್ರಸಾದ ಕೊಡ್ರಿ. ಒಂದ್ ದಿವಸ ಭಾಳ ಶುದ್ಧ ಮಾಡಂತ ನೋಡ್ರಿ. ನಿನ್ನ ಹಣೆ ಬರ್ದಾಗ ಏನ್ ಬರ್ತೈತಿ ಅದನ್ನ ತಪ್ಸಕ್ಕೆ ಆಗೋದಿಲ್ಲ. ಅಮಾವಾಸ್ಯೆ ದಿವಸ ಬಂದು ಹೋಗು. ಬರ ಯಾರು ಮಗನ ಸೊಸಿ ಬರ್ತಾ ಇಲ್ಲ ಗಂಡ ಮನೆಗೆ, ಅವ್ರ ಮನೆಗಾರ ಮಗನ ಕರಿ ಮಗ ಇಲ್ಲ ಅವ ಬಂದಾಗ ಹೇಳು ಕೊಡ್ರಿ. ಮಗ ಬರ್ಬೇಕು. ಸರಿ ಕರ್ಕೊಂಡ್ ಮಗ ಬರೋ. ನಿಂದೇನತ್ತ ಪರಿಸ್ಥಿತಿ ಭಾಳ ಕೆಟ್ಟೈತಿ. ಊರ್ಲ ಹಾಕೊಂಡು ಬಂದೈತಿ. ಆಗಲ್ ರಾತ್ರಿ ದುಡಿದ್ರೆ ಪರಿಸ್ಥಿತಿ ಸುಧಾರಣೆ ಆಗೋದು ಅನ್ಕೊಳ್ಳಿ. ಊರ್ಲ ಹಾಕೊಂಡು ಬಂದೈತಿಯಪ್ಪ. ಹೌದು, ತಂದೆ ತಾಯಿ ತೀರ್ಕೊಂಡು ನೀ ಕೈ ಬಿಟ್ರೆ ನಾ ಊರ್ಲ ಹಾಕೊಂತೀನಿ. ನೋಡ್ರಿ ನನ್ನ ಕೇಳಿ ಹಾಕೊಳೋದು ಯಾಕಪ್ಪ? ಉದ್ಧಾರ ಮಾಡ್ತಾನಂತ ಆಸೆ ಯಾವನು ಸಾಯ್ಬೇಕನ್ನೋ ಅಲ್ಲ, ಪರಿಸ್ಥಿತಿ ಕೆಡಿಸ್ತವ ನಾನಲ್ಲ. ಆಗಿತ್ತೆ ತಿಳಿದೋ ತಿಳಿಲಾರ್ದು ತಪ್ಪು ಆಗಿರ್ತಾವ. ಅದನ್ನು ಶುದ್ಧ ಮಾಡೋದು ಕರ್ತವ್ಯ ನಿಂದು. ಸಾಹಸ ನಂದ ಅವ್ರು ಸಾಯ ಅನ್ನಕ್ ಬರ್ತದೆ. ಉದ್ಧಾರ ಮಾಡೋದೈತಿ ಜಗದ. ಹೇಳ್ರಿ, ಪರಿಸ್ಥಿತಿ ಕೆಟ್ಟದ್ದಪ್ಪ. ಯಾವ ರೀತಿಯಾಗೂ ಶುದ್ಧ ಮಾಡ್ತೇವೆ ಮಾಡು. ನೀನು ಕೈ ಬಿಟ್ರೆ ನಾ ಊರ್ಲ ಹಾಕೊಳ್ತೀನಿ ಅಪ್ಪ. ನೀನು ನಂಬ್ಕೊಂಬಂದ ನೋಡ್ರಿ. ನಾ ಯಾರನ್ನ ಕೈ ಬಿಡುದಿಲ್ಲ. ಬೂದಿ ನಂಬಿಕೊಂಡು ಹೋದವ್ರನ್ನ, ಅದ್ರ ಕೂಡ ಭಕ್ತಿ ವಿಶ್ವಾಸ ಇಟ್ಕೊಂಡು ದುಡ್ಕೊಂಡವ್ರನ್ನ ಯಾರನ್ನೂ ಕೈ ಬಿಡುದಿಲ್ಲ. ಅದ್ರ ತುರ್ತು ಸುಖಕ್ಕಾಗಿ ತುರ್ತು ತಿಂಡಿಗಾಗಿ ಕರ್ಕೊಂಡಕ್ಕೆ ಬಂದವ್ರ ಕೈಯನ್ನು ಹಸುಗುದಿಲ್ಲ. ಕೇಳ್ರಿ ಅವಾಗ ಏನ್ ಬೇಕು, ಏನು ಕೊಟ್ರೆ ಊರ್ಲ ಹಾಕೊಂಡು ಬಿಡ್ತಾನೆ. ನಿಮ್ಮ ಆಶೀರ್ವಾದ ಬರ ಸಾಕ್ರಪ್ಪ. ಆ ಬೂದ್ಯಾಗ ಕೈ ಇಟ್ಟು ತಲೆ ಮ್ಯಾಗ ಕೈ ಇಟ್ಬಿಡಪ್ಪ. ಕುಂದ್ರಲ್ಲ ಆಶೀರ್ವಾದ ಸರಿ ಪಟ್ಟ ಸರಿ ನೋಡ್ರಿ, ಕನಸನೇ ಹೋಗಿ ಬಂದಿನ ಒಬ್ರಿಗೆ. ಒಬ್ರು ಕಳಿಸಿರ್ಬೇಕು, ಯಾರ್ದಾರ ಒಬ್ರಿಗೆ. ಕನಸಿನ ನಿಂಬೆ ಕೊಟ್ರಿ ಅಂತ ನೋಡ್ರಿ. ಅನ್ಯಾಯ ಮಾಡಂದ್ರ ಕೈ ಕೊಟ್ರಿ ಅಂತ ಏನು ಹೇಳಿಲ್ಲ. ನೋಡ್ರಿ, ಕೈಯಾಗ ಕೊಡು ಮುಂದ ಅವ ಎರಡು ಕೈಲಿ ಇಸ್ಕೊಂಡೋ ಏನು ಒಂದ ಕೈಲಿ ಇಸ್ಕೊಂಡೋ. ಹಂಗೆ ಸರ್ ಎರಡು ಕೈಲಿ ಪ್ರಸಾದ ಹಚ್ಚಿಬಿಟ್ರಿ, ಬೂದ್ಯಾಗ ಕೈ ಇಟ್ಟು ತಲೆ ಮ್ಯಾಗ. ನೀವು ಮಾತಾಡ್ತೀರಿ. ನಮಗೆ ಯಾವ ಬರ್ದಾಕತ್ತೆ ಬಂದ್ಬಿಡ್ತೇನೆ. ಇವ್ರ ಮೇಲೆ ಮಾಡಿ ಚಾಲು ಮಾಡಿ. ಬನ್ನಿ ಪ್ರೇಕ್ಷಕರೇ, ಇಲ್ಲಿ 5 ವರ್ಷದಿಂದ ಭಕ್ತರು ಬರ್ತಿದ್ದಾರೆ ಹೆಬ್ಬಳ್ಳಿಗೆ. ಹೆಬ್ಬಳ್ಳಿ ಅಜ್ಜನವರಿಂದ ಇವರಿಗೆ ಯಾವ ರೀತಿ ಕಷ್ಟಗಳು ಪರಿಹಾರ ಆದವು ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನೀವು ಇಲ್ಲಿ 5 ವರ್ಷ ಆಯ್ತು ಬರಕತ್ತ. ಈ 5 ವರ್ಷದಲ್ಲೇ ನಿಮ್ಮ ಕಷ್ಟಗಳು ಯಾವ ರೀತಿ ಇದ್ದು, ಅಜ್ಜಾರು ನಿಮ್ಮ ಕಷ್ಟಗಳನ್ನ ಯಾವ ರೀತಿ ಪರಿಹಾರ ಮಾಡಿದ್ರು ಸರ್? ಏನು ಒಟ್ಟು ಬರಾಕತ್ತಾಗಿಂದ ಅನಿಸೈತಿ ನಮಗೆ. ಏನು ಕಿರಿಕಿರಿ ಇಲ್ಲ, ಬೇಕಾದಂಗೆ ಕಿರಿಕಿರಿದು ಸರಿಸ್ಬಿಟ್ರೆ ನಮ್ಗೆ ವಿಶ್ವಾಸ ನಂಬಿಕೆ ನಮಗೆ ನಂಬಿಬಿಟ್ಟೆ ನಾವು. ಈಗ ನಿಮ್ಗೆ ಅಜ್ಜಾರು ಬರಾನ ಆಶೀರ್ವಾದ ಮಾಡಿದ್ರೆ ಹೇಗೆ ಸರ್? ಮಾಡ್ತಾರೆ ಬಂದಾಗ
ಅಂದರೆ ನೀವು 5 ವರ್ಷದ ಹಿಂದೆ ಬಂದಿದ್ರಲ್ಲ. ಇಲ್ಲ ನಾವು ಯಾವಾಗ ನೆನಪಾಕತಿ ಯಾವಾಗ ವಿಶ್ವಾಸ ಬಂದೇ ಬಿಡ್ತೇವೆ ನಾವು. 5 ವರ್ಷ ಕಾಯಂ ಅಂತೇನಿಲ್ಲ, ಒಟ್ಟು 5 ವರ್ಷ ಅದು ಬರಾಕತ್ತೆ ನಾವು. ನಮಗೆ ಸ್ವಲ್ಪ ವಿಶ್ವಾಸ ಆಗೈತಿ, ಮತ್ತು ಬೇರೆದವ್ರಿಗೆ ಹೇಳ್ತೇವೆ. ಹಾಂ, ನೀವು ಅವು ನಾವು ಹೇಳಿಬಿಡ್ತೀವಿ, ನೀವು ನಂಬರಿ ಬಿಡ್ರಿ, ನಮಗೆ ಐತಿ ವಿಶ್ವಾಸ, ನಿಮಗೆ ಬಿಟ್ಟು ಕೊಟ್ಟಿದ್ದು. ಎಲ್ಲ ರಾಜ್ಯದ ಎಲ್ಲ ಕಡೆ ಮಂದಿ ಬರ್ತೈತೆ ರೀ. ಯಾವ್ಯಾವ ರಾಜ್ಯದಿಂದ ಬರ್ತಾರೆ? ಎಲ್ಲ ಕಡೆ ಬಾಂಬೆ, ದಿಲ್ಲಿ, ಮಂಗಳೂರು ಎಲ್ಲ ಕಡೆ ಬರ್ತೈತೆ ರೀ, ಬಿಜಾಪುರ ಎಲ್ಲ ಮಂದಿ ಕಡೆ, ಚೆನ್ನೈ ಚಲೋ ಐತೆ ರೀ ಇಲ್ಲಿ. ಹಾಂ, ಎಲ್ಲ ಚಲೋ ಆಗ್ಯಾರ. ಎಷ್ಟು ಅಮೌಂಟ್ ಕೊಟ್ರಿ? ದುಡ್ಡು ಎಷ್ಟು ಕೊಟ್ರಿ ನೀವು? ನಾವೇನು ಕೊಟ್ಟಿಲ್ಲ, ಸುಳ್ಳು ಯಾಕೆ ಹೇಳ್ಬೇಕು? ಅಜ್ಜಾರ ಎಷ್ಟು ಬೇಡ್ತಾರೆ ನಿಮ್ಮ ಹತ್ರ? ನಮ್ಮ ಕಡೆ ಏನು ಬೇಡಿಲ್ಲ ರೀ, ಏನು 1 ರೂಪಾಯಿನೂ ಬೇಡೋದಿಲ್ಲ ಅವ್ರು, ಬೇಡಿಲ್ಲ ಎಲ್ಲ ಫ್ರೀನೇ ಹೇಳ್ತಾರೆ ಸರ್. ಹೌದೌದು, ಏನು 1 ರೂಪಾಯಿ ಕೇಳಿಲ್ಲ. 1 ರೂಪಾಯಿ ಕೇಳಂಗಿಲ್ಲ ಅವ್ರು, ಕೇಳಿದ್ರಿ 1 ರೂಪಾಯಿ ಕೇಳಂಗಿಲ್ಲ ಅವ್ರು, 1 ರೂಪಾಯಿನೂ ಎಲ್ಲ ರೇಟ್ ಏನು ಸರ್ ಇಲ್ಲಿ ವೈದ್ಯರಿಂದ ಸಾಧ್ಯವಾಗೋದು ಅಜ್ಜಾರ ಪರಿಹಾರ ಮಾಡ್ತಾರೆ ಅಂತ ಹೋದ ಸರ್? ಪರಿಹಾರ ಮಾಡ್ತಾರೆ ರೀ, ಎಲ್ಲ ಬೂದಿದಾಗ ಪರಿಹಾರ ಮಾಡ್ತಾರೆ. ಎಲ್ಲ ಪರಿಹಾರ ಇಲ್ಲಿ ಬಂದ ಚಲೋ ಆಗ್ಯಾರ ಎಲ್ಲ ಮಂದಿ. ನೀವು ಎಷ್ಟು ವರ್ಷ ಆಯ್ತು ಸರ್? ನಾವು ಒಂದು 4 ವರ್ಷ ಆಯ್ತು ಬಂದು. 4 ವರ್ಷದಲ್ಲಿ ನಿಮ್ಗೆ ಯಾವ ರೀತಿ ಕಷ್ಟಗಳಿದ್ದು ಸರ್? ಎಲ್ಲ ಕಷ್ಟ ಇತ್ತು, ಭಾಳ ಕಷ್ಟ. ಎಲ್ಲ ನಮ್ದು ಸಾಲ ಐತೆ, ಸಾಲನೂ ಮುಟ್ಸ್ಕೊಂಡಿವಿ. ಈಗೆಲ್ಲ ಮಣಿನೂ ಕಟ್ಸ್ಕೊಂಡಿವಿ, ಈಗೆಲ್ಲ ಆರಾಮೈತಿ. ಇಲ್ಲಿ ಬಂದು ಏನು ಆರಾಮಾಗೈತಿ. ಈಗ ಆರಾಮಿಲ್ಲ, ಅದ್ರ ಸಂಬಂಧ ಬಂದಿದ್ದೀವಿ. ಅಂದರೆ ಕಷ್ಟ ಅಂತ ನಾನು ಅಷ್ಟೇ ಬರ್ತೀರಾ ಹೇಗೆ? ಏನು ನಮ್ಗೇನು ಹಂಗೆ ಇದು ಅಂತಂದ್ರೆ ಬಂದೇ ಬಿಡ್ತೀವಿ ನಾವು. ನಮ್ಗೇನಾರು ಕಷ್ಟ ಬಂತಂದ್ರೆ ಬಂದೇ ಬಿಡ್ತೀವಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ಕಾರ. ಎಷ್ಟು ವರ್ಷ ಆಯ್ತು ರೀ ಬರಕ್ಕೆ? ನಾವು 2.5 ವರ್ಷ ಆಯ್ತು. 2.5 ವರ್ಷ. ಈ 2.5 ವರ್ಷದಲ್ಲಿ ಅಜ್ಜಾರಿಂದ ನಿಮ್ಗೇನು ಪರಿಹಾರ ಸಿಕ್ಕಿದೆ? ನಮಗಂತೂ ಇವತ್ತಿನವ್ರಿಗೆ ಪಾಳೆ ಸಿಕ್ಕಿಲ್ಲ, ಆದ್ರೆ ಸೇವೆ ಮಾತ್ರ ಬಿಟ್ಟಿಲ್ಲ. ಆಮೇಲೆ ನಮಗೆ ಏನು ಕಡಿಮೆನೂ ಕೊಟ್ಬಿಟ್ಟಿಲ್ಲ ಅಜ್ಜ. ಅಂದರೆ ನಿಮ್ಮ ಪಾಳೆ ಸಿಕ್ಕಿಲ್ಲ, ನಿಮ್ಗೆ ಯಾವ ರೀತಿ ಒಳ್ಳೇದಾಗಿದೆ ಸರ್? ಅಂದ್ರೆ ನಾವೇನು ಇವತ್ತು ದುಡಿತೇವಲ್ಲ, ಒಟ್ಟು ಭೂಮಿ ಒಳಗೆ ದುಡಿಲಿ, ಹೊರಗಡೆ ದುಡಿಲಿ, ನಮಗೇನು ಕೊರತೆ ಅನ್ನೋಂಥದ್ದಿಲ್ಲ. ಎಲ್ಲ ಅಜ್ಜಿಗೆ ಬರಾಕತ್ತಿಂದ ಮೊದಲು ಭಾಳ ಕಷ್ಟ. ಅಂದ್ರೇನು ನಿಮ್ಮಂಥವ್ರ ಕಡೆಗೆ ಇಂಥವ್ರ ಕಡೆಗೆ ಯಾರ ಕಡೆಗೆ 100 ರೂಪಾಯಿ ಇಸ್ಕೊಂಡು ಜೀವನ ಮಾಡ್ಬೇಕು. ಸಂತೆ ಹೋಗ್ಬೇಕಾದ್ರೆ ಯಾರ ಕಡೆಗೆ 1,000 ರೂಪಾಯಿ ಇಸ್ಕೊಂಡು. ಈಗ ಹಂಗಲ್ಲ, ಅಜ್ಜಿಗೆ ಎಂದ ಬರಾಕತ್ತೇನಲ್ಲ, ಅಲ್ಲಿಂದ ಇವತ್ತಿನವ್ರಿಗೆ ಅಂತೇಳಿ ಏನಿಲ್ಲಪ್ಪ ಅಂದ್ರೆ 10,000 20,000 ನಮ್ಮ ಕಡೆಗೆ ಇದ್ದಾಬಿಟ್ಟಿರ್ತೀವಿ. ಒಟ್ಟೆ ಎದಕ್ಕೂ ಕೊಡ್ತಿಲ್ಲ ಅಜ್ಜಿ ಬರಾಕತ್ತಿಂದ. ಅಂದರೆ ಅಜ್ಜಾರ ಭೇಟಿ ಆಗ್ದೇ ನಿಮಗೆಲ್ಲ ಕಷ್ಟಗಳು ಪರಿಹಾರ? ಎಲ್ಲ ಕಷ್ಟ ಪರಿಹಾರ ಆಗ್ಯಾವ. ಆದ್ರೆ ಮೊಹರಂದಾಗ ಮಾತ್ರ ಅಷ್ಟೇ ನಮ್ಗೆ ಅಲ್ಲಿ ಡ್ಯೂಟಿ ಸಿಗ್ತೈತಿ. ಅಂದ್ರೆ ನಾವು ದೇವ್ರು ಬರ್ತೇವಲ್ಲ, ದೇವ್ರ ಬಂದಾಗ ಅಲ್ಲಿ ಕುದುರೆ ಒಳಗೆ ಬಿಡ್ತಾರಲ್ಲ, ಅವಾಗ ಮಾತ್ರ ನಮ್ಗೆ ಅಲ್ಲಿ ಪಾಳೆ ಸಿಗ್ತೈತಿ. ಇನ್ನೂ ನಮ್ಗೆ ವೈಯಕ್ತಿಕ ಇಲ್ಲ, ಇವತ್ತಿನವ್ರಿಗೆ ನಮ್ಗೆ ಪಾಳೆ ಸಿಕ್ಕಿಲ್ಲ. ಏನು ಅವ್ರ ಹಂಗಾರ ತೊಗೊಂಡೋಗಿ ನಾವೇನು ಇದು ಮಾಡ್ತೇವಲ್ಲ, ಅದರಿಂದ ನನಗೆ ಅಗದಿ ಸಂಪೂರ್ಣವಾಗಿ ನಂಬಿಕೆ ಬಂದೈತಿ. ಅಂದರೆ ಬರೀ ಅಜ್ಜಾರ ಹಂಗಾರಿಂದಾನೇ ನಿಮಗೆಲ್ಲ ಕಷ್ಟಗಳು ಪರಿಹಾರ ಆಗಿದೆ? ಬರೀ ಅಜ್ಜಾರ ಹಂಗಾರ್ಲಿಂದ ನಮ್ಗೆ ಕಷ್ಟ ಪರಿಹಾರ. ಇಲ್ಲಿ ಎಷ್ಟು ತಗೋತಾರೆ ಸರ್ ದುಡ್ಡು? ಹಿಂಗೆ ದೇವರ ಹೇಳ್ತಾರಲ್ಲ, ಎಷ್ಟು ತಗೋತಾರೆ ಇಲ್ಲಿ? 1 ರೂಪಾಯಿನೂ ಇಲ್ಲ, 1 ಪೈಸಾನೂ ಇಲ್ಲ. ಅವ್ರದ್ದು ಏನು ಹಸ್ತ ಇಡ್ತಾರಲ್ಲ ಅದ ನಮ್ಮನ್ನು ಅದ ಕರೆವು. 1 ರೂಪಾಯಿನೂ ಇಲ್ಲಿ ಕೊಡೋಂಗಿಲ್ಲ. ನಿಮ್ಮ ಕಷ್ಟಗಳು ಪರಿಹಾರ ಆದಮೇಲೆ ನಿಮ್ಮ ಹತ್ರ ದುಡ್ಡು ಬೇಡ್ತಾರೆ ಸರ್? ನಮ್ಗೆ ಆತ ಚಲೋ ಆಯ್ತು. ಈಗ ಸದ್ಯ ನಾನು 22 ಎಕರೆ ಹೊಲ ಮಾಡ್ತೀನಿ. 22 ಎಕರೆ ಹೊಲ ಅಜ್ಜಾರ ಆಶೀರ್ವಾದದಿಂದಾನೇ ಜನ ಆಶೀರ್ವಾದದಿಂದ. ಆಮೇಲೆ ಮೊದಲು ಒಂದು 7-8 ಎಕರೆ ಮಾಡ್ತಿದ್ದೆ, ಬರೀ ಹಾಳಾಗಿ ಹೋಗ್ಬಿಡೋದು. ಎಷ್ಟು ದುಡಿದ್ರು ಬರೀ ಹಾಳಾಗಿ ಹೋಗ್ಬಿಡೋದು. ಈಗ ಹಂಗಿಲ್ಲ, ನಾ ಏನು ಹಾಕಿರ್ತೇನೆ ಭೂಮಿ ಒಳಗೆ ಅಜ್ಜನ ನೆನೆಸಿ ಅಷ್ಟು ಉತ್ಪನ್ನ ಬರುತ್ತೆ. ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ 10 ಲಕ್ಷ 5 ಲಕ್ಷ 10 ಲಕ್ಷ ಹಿಂಗೆ ಕಂಟಿನ್ಯೂ ಉತ್ಪನ್ನ. ಅಂದರೆ ಇಲ್ಲಿ ಯಾವ್ಯಾವ ವಾರ ದೇವರ ಹೇಳ್ತಾರೆ ಸರ್ ಅಜ್ಜಾರ? ಇಲ್ಲೇ ರವಿವಾರ, ಗುರುವಾರ, ಅಮಾಸಿ. ಜನಸಂಖ್ಯೆ ಯಾವಾಗ ಕೊಡುತ್ತೆ ಸರ್? ಹೆಚ್ಚಿನ ಜನಸಂಖ್ಯೆ ಕೊಡೋದು ಯಾವಾಗ? ಹೆಚ್ಚಿನ ಜನಸಂಖ್ಯೆ ಕೊಡೋದು ಮೊಹರಂದೊಳಗೆ. ಮೊಹರಂ ಅಮಾಸಿ ಕೊಡ್ತಾರೆ. ನಾವು ನೋಡಿದ್ದು ಮಾತ್ರ ಕಂಪಲ್ವಾಗಿ ಮೊಹರಂ ಅಮಾಸಿ ಒಳಗೆ ಅದು ಭಾಳ ದೊಡ್ಡ ಪ್ರಮಾಣ. ಅಂದರೆ ಇಲ್ಲಿ ಯಾವ ಅಜ್ಜಾರ ಜಾತಿ ಭೇದ ಭಾವ ಏನಾದರೂ ಯಾವುದೂ ಇಲ್ಲ. ಇಲ್ಲಿ ಜಾತಿ ನಮ್ದು ಈ ಜಾತಿ ಆ ಜಾತಿ ಎಲ್ಲ ಒಂದ, ಎಲ್ಲರೂ ಒಂದ. ಇಲ್ಲಿ ಮುಸಲ್ಮಾನರು ಅಂತ ತಿಳ್ಕೊಳಂಗಿಲ್ಲ, ಹಿಂದೂಗಳು ಅಂತ ತಿಳ್ಕೊಳ್ಳಲ್ಲ, ಎಲ್ಲ ನಮ್ಮವ್ರಂತ ಅಜ್ಜಾರ ಭಾವಿಸಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.